3 ಎಕರೆ. ಹಾಯ್ ಆಕ್ಷಾ ಮಾರ್ನಿಂಗ್. ಮತ್ತೊಮ್ಮೆ ಸೋಮೇಗೌಡ, ಶಿವಲಿಂಗಣ್ಣ, ಜಗದೀಶ್ ಸರ್ ವಿಡಿಯೋ ಮಾಡ್ತಿದ್ದಾರೆ. ಇದು ಶಿವಲಿಂಗಣ್ಣವರ ಸ್ನೇಹಿತರ ತೋಟ, ಬೀನ್ಸ್ ತೋಟ. ಶಿವಲಿಂಗಣ್ಣವರೇ ಮ್ಯಾನೇಜ್ ಮಾಡ್ತಿದ್ದಾರೆ, ಪ್ಲಾಂಟೇಶನಿಂದ ಹಿಡಿದು ಇಲ್ಲಿ ತನಕ. ಈಗ ಒಳ್ಳೆ ಫ್ಲವರ್ ಸೆಟ್ ಆಗಿದೆ, ಈಚ್ಗಳು ಕಾಣ್ತಾ ಇದೆ, ಚಿಕ್ಕ ಚಿಕ್ಕ ಈಚ್ಗಳು. ಶಿವಲಿಂಗಣ್ಣವ್ರ ಹತ್ರ ಮಾತಾಡೋಣ. ಶಿವಲಿಂಗಣ್ಣ, ನಮ್ಮ ಆಕ್ಷಾ ಕುಟುಂಬಕ್ಕೆ ಒಂದು ಒಳ್ಳೆ ಟೆಸ್ಟಿಮೋನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಹಳ ಸುಂದರವಾಗಿದೆ 3 ಎಕರೆ ತೋಟ. ಈ ಬೆಳೆ ಬಗ್ಗೆ ನೀವು ಮತ್ತೆ ನಮ್ಮ ಪ್ರಾಡಕ್ಟ್ಗಳು ಏನು ಯೂಸ್ ಮಾಡಿದ್ದೀರಿ ಹೇಳಿ ಅಣ್ಣ. ಆಕ್ಷಾ ಮಾರ್ನಿಂಗ್. ನಾನು ಇದು 3 ಎಕರೆ ಬೀನಿಸ್ ತೋಟ. ಈ ತೋಟಕ್ಕೆ ಬೆಡ್ಗೆ ನಾವು DNC 90 ಗ್ರಾನುವಲ್ಲು, ಕ್ರಾಪ್ಸೋದ ಗ್ರಾನುವಲ್ಲು, ಭೂಮಿರ ಗ್ರಾನುವಲ್ನ ಕಾಂಪೋಸ್ಟ್ ಜೊತೆ ಸೇರಿಸಿದೀವಿ. ಓಕೆ. ಆ ನಂತರ ಭೂಮಿ ಸುಧ ಪೌಚ್ನ ಸ್ಪ್ರೇ ಮಾಡಿಸಿದೀವಿ. ಮತ್ತೆ ಭೂಮಿ ಸುಧ ಪ್ರೀಮಿಯಂನ ಟ್ರೆಂಚ್ ಮಾಡಿಸಿದೀವಿ. DNC 90 ಲಿಕ್ವಿಡ್ ಮತ್ತೆ ಕ್ರಾಪ್ಸೋದ ಲಿಕ್ವಿಡ್ ನ ಡ್ರಿಪ್ಪಲ್ ಕೊಟ್ಟಿದೀವಿ. ಮತ್ತೆ ಈಗ 3B ಲಿಕ್ವಿಡ್ ನ ಡ್ರಿಪ್ಪಲ್ ಕೊಟ್ಟಿದೀವಿ. ಇಷ್ಟು ಕೂಡ ಆಗಿದೆ. ಇದಕ್ಕೆ ಇನ್ನು ಯಾವುದೇ ತರದ ಡ್ರಿಪ್ ಗೊಬ್ಬರ ಆಗಲಿ, DAP 1026 ಆಗಲಿ ಬಳಸಿಲ್ಲ. ಇದು ತುಂಬಾ ಸಂಪೂರ್ಣವಾಗಿ ಎಲೆ ದಷ್ಟಪುಷ್ಟವಾಗಿ ಒಳ್ಳೆ ಗ್ರೀನಿಶ್ ಬಂದಿದೆ, ಒಳ್ಳೆ ಹೂಗಳಿದೆ, ಒಳ್ಳೆ ಈಚು, ಒಳ್ಳೆ ಗೊಂಚಲ್ ತರ ಈಚುಗಳು ಕಚ್ಚಿದೆ. ತುಂಬಾ ಚೆನ್ನಾಗಿ ಒಳ್ಳೆ ಸೆಟ್ಟಿಂಗ್ ಆಗಿದೆ. ನಿಮ್ಮ ಅನುಭವದಲ್ಲಿ ನೀವು ಬೆಳ್ತಿದ್ದಂತ ಬೀನಸ್ಗೂ ಇದಕ್ಕೂ ವ್ಯತ್ಯಾಸ ಇದೆ ಅಣ್ಣ? ತುಂಬಾ ಲಾಟ್ ಆಫ್ ಡಿಫರೆನ್ಸ್ ವ್ಯತ್ಯಾಸ ಇದೆ. ಇದು ಎಕರೆಗೆ 10 ರಿಂದ 15 ಟನ್ ಬರುವಂತ ಒಂದು ಅಂದಾಜು ಮಾಡಿದೀವಿ. 10 ರಿಂದ 15 ಟನ್ ಇಳುವರಿ ಬರುತ್ತೆ ಅಂತ. ಇದು 3 ಎಕರೆ ಟೋಟಲ್ ಒಂದು 50 ಟನ್ ಬೀನ್ಸ್ ಬರುವ 50 ಟನ್ ಬೀನ್ಸ್ ಬರುವಂತ ಸಾಧ್ಯತೆ ಇದೆ. ಮುಂದೆ ಇದರಲ್ಲಿ ಹಿಂದೆ ಯಾವತ್ತಾದ್ರೂ ಬೀನ್ಸ್ ಬೆಳೆದಿದ್ರ? ಇಲ್ಲ, ಬೆಳೆದಿಲ್ಲ. ಬೇರೆ ಕಡೆ ಎಲ್ಲಾದ್ರೂ ನಿಮ್ ಸ್ನೇಹಿತರುಗಳು ಬೆಳೆದಿದ್ರಾ? ಎಲ್ಲಿ ಬೇರೆ ಕಡೆ ನಿಮ್ ಸ್ನೇಹಿತರು ಗೊತ್ತಿರೋರು ಬೆಳೆದಿದ್ರ? ಇಲ್ಲ, ಬೆಳೆದಿಲ್ಲ. 50 ಟನ್ ಈಗೇನಿದೆ ಅಣ್ಣ ರೇಟು? ಇವಾಗ 35 ರೂಪಾಯಿ ಇದೆ. 35 ರೂಪಾಯಿ ರೇಟ್ ಇದೆ ಸ್ನೇಹಿತರೆ. 35 ರೂಪಾಯಿ ಇಂಟು 50 ಟನ್ ಹೌದು ಬೀನ್ಸ್ ಅಂತ ಹೇಳಿದ್ರೆ ಎಷ್ಟಾಯ್ತು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗಿನ ರೇಟ್ ಹೇಳ್ತಾ ಇದೀನಿ. ಬೀನಿಸು ಯಾವತ್ತೂ ಕೂಡ 30 ರೂಪಾಯಿಗಿಂತ ಕಡಿಮೆ, 25 ರೂಪಾಯಿಗಿಂತ ಕಡಿಮೆ ಹೋಗಿಲ್ಲ ಅಂತ. ಹೋಗಿಲ್ಲ. ಯಾವತ್ತೂ ಹೋಗಿಲ್ಲ, ಹೋಗೋದು ಇಲ್ವಂತೆ. ಹಾಗಾಗಿ 20 ರೂಪಾಯಿ ಮೇಲೆ ಇರುತ್ತೆ. 20 ರೂಪಾಯಿ ಮೇಲೆ ಇರುತ್ತೆ. ಅಣ್ಣ ಪಕ್ಕದ ಪಟ್ಟಕ್ಕೆ ಹೋಗೋಣ. ಬಹಳ ಚೆನ್ನಾಗಿದೆ ಸ್ನೇಹಿತರೆ. ಪ್ರತಿ ಪಟ್ಟನು ಕೂಡ ನೋಡ್ತಾ ಇದ್ರೆ ಏನಪ್ಪ ಇಷ್ಟು ಸುಂದರವಾಗಿದೆಯಲ್ಲ. ನೆನ್ನೆ ಮಾತಾಡ್ತಾ ಇದ್ದ ಫ್ಲವರ್ ತೋಟಕ್ಕೆ ಹೋಯ್ತಾ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕ್ ಹೋಗ್ತಾರೆ, ಎಲ್ಲೆಲ್ಲ ಹೋಗ್ತಾರೆ. ಗಂಡು ಹೆಣ್ಣು ಬಂದು ನಮ್ಮ ಆಕ್ಷಾ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿರುವಂಥ ಫ್ಲವರ್ ತೋಟಗಳು, ಹೂವಂತ ಈ ಥರ ತರಕಾರಿ ತೋಟಗಳು ನಿಂತ್ಕೊಂಡ್ರೆ ಸಾಕು, ಒಳ್ಳೆ ಪ್ರೀ ವೆಡ್ಡಿಂಗ್ ಶೂಟು ಸಖತ್ತಾಗಿ ಬರ್ತದೆ ಅಂತ. ಹಂಗಾಗಿ ನನಗೆ ಖುಷಿ ಆಗುತ್ತೆ ಶಿವಲಿಂಗಣ್ಣವ್ರ ಜೊತೆ ವರ್ಕ್ ಮಾಡಲಿಕ್ಕೆ. ಯಾಕಂದರೆ ಅವ್ರು ಕೊಟ್ಟಿರುವಂಥ ಎಲ್ಲ ಪ್ರಾಜೆಕ್ಟು ಕೂಡ ಪೈಲಟ್ ಪ್ರಾಜೆಕ್ಟ್ ಆಗಿ ಇವತ್ತು ಹೊರಹೊಮ್ಮುತ್ತಾ ಇದೆ. ನಮ್ಮ ಆಕ್ಷಾ ಕುಟುಂಬಕ್ಕೆ ಒಂದು ಒಳ್ಳೆ ಟೆಸ್ಟಿಮೋನಿ ಆಗ್ತಾ ಇದೆ. ಇಷ್ಟು ಸಂಪದ್ಭರಿತವಾದಂಥ ಒಂದು ತೋಟನ ನಾನು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿದೆ ಫ್ಲೇವರ್ ಅಂತ ಹೇಳಿದ್ರೆ, ಒಳಗಡೆ ಬಂದರೆ ಈ ಕಣ್ಣಾಯಿಸಿದಷ್ಟು ಬರೀ ಹೂಗಳೇ ಮತ್ತೆ ಈಚ್ಗಳೇ. ಇವೆಲ್ಲ ಈಚ್ಗಳು ಸ್ನೇಹಿತರೆ. ಜಗದೀಶ್ ಸರ್ ಬಂದ ಹತ್ರಕ್ಕೆ ಅವ್ರು ಕಾಣ್ತಾ ಇಲ್ಲ, ಅವ್ರಿಗೆ ನೋಡಿ ನಾನು ತೋರಿಸಿ ಈಚಿದು. ಇನ್ನು 15 to 20 ಡೇಸಿಗೆ ಬಂದು ನಾನು ಏನಾದ್ರು ವಿಡಿಯೋ ಬಂದರೆ ನಾನು ಇಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ತನಕ ಕಾಯಿಗಳೇ ನೇತಾಗ್ತಾ ಇರುತ್ತೆ. ಇಲ್ಲಿ ತನಕ ಬರೀ ಕಾಯಿಗಳೇ ಸರಮಾಲೆ ರೀತಿ ನೇತಾಗ್ತಾ ಇರುತ್ತೆ. ಹಂಗಾಗಿ ಸ್ನೇಹಿತರೆ, ಇಟ್ಸ್ ಅ ವೆರಿ ಗುಡ್ ಟೆಸ್ಟಿಮೋನಿ ಅಂತ ಅದ್ರ ಭಾವಿಸ್ತೀನಿ. ನಮ್ಮ ಪ್ರಾಡಕ್ಟ್ಗಳ ತಾಕತ್ತು, ಗ್ರೀನಿಶ್ ಎಷ್ಟು ಚೆನ್ನಾಗಿದೆ ನೋಡಿ. ಫ್ಲವರಿಂಗ್ ಅಷ್ಟೇ ಅಲ್ಲ, ಗ್ರೀನಿಶ್ ಎಷ್ಟು ಚೆನ್ನಾಗಿದೆ. ಆ ಬಳ್ಳಿಗಳು ಎಷ್ಟು ಸ್ಟ್ರೆಂತ್ ಆಗಿದೆ, ಎಲೆಗಳು ಎಷ್ಟು ರಫ್ ಆಗಿದೆ. ಇವೆಲ್ಲ ನೋಡಿದ್ರೆ ಏನಪ್ಪ ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮ ಪ್ರಾಡಕ್ಟ್ನ ಶಕ್ತಿ ಅಂತ ನನಗೇನು ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಾನು ಕೂಡ ಇಲ್ಲಿವರೆಗೆ ಕೊಟ್ಟಿದ್ದೀನಿ, ಬಟ್ ಸಿಸ್ಟಮ್ಯಾಟಿಕ್ ಆಗಿ ಕೊಡ್ತಿರ್ಲಿಲ್ಲ. ಯಾಕಂದರೆ ಕರೆಕ್ಟಾಗಿರುವಂಥ ರೈತರು ನಮಗೆ ಸಿಗ್ತಿರ್ಲಿಲ್ಲ. ಕರೆಕ್ಟಾಗಿರುವಂಥ ಒಬ್ಬರು ರೈತರು ಸಿಕ್ಕಿದ್ರು, ಯಾವ್ಯಾವ ಸ್ಟೇಜಲ್ಲಿ ಏನೇನು ಕೊಡ್ಬೇಕಂತ ಅವ್ರಿಗೆ ಗೊತ್ತಾಗಿದೆ. ನಮ್ಮ ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸ್ ಏನಂತ ತಿಳ್ಕೊಂಡಿದ್ದಾರೆ. ಅದರ ಪ್ರತಿಫಲ ಇವತ್ತು ಅದ್ಭುತವಾದಂಥ ಒಂದು ತೋಟ, ಬೀನ್ಸ್ ತೋಟ ಅಂತ ಹೇಳ್ಬೋದು. ಇದು ವೆರಿ ಗುಡ್ ಟೆಸ್ಟಿಮೋನಿ ಅಂತ ಬಳಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಶಿವಲಿಂಗಣ್ಣ ನಿಮ್ಮ ನಂಬರ್ ಹೇಳಿ. 9886418542. ಟೊಮೊಟೊಗಾಗಲಿ, ಬೀನ್ಸ್ಗಾಗಲಿ, ಬದನೆಗಾಗಲಿ, ಎನಿ ವೆಜಿಟೇಬಲ್ ಕ್ರಾಪ್ಸ್ ಶಿವಲಿಂಗಣ್ಣ ಅವ್ರಿಗೆ ನೀವು ಖುದ್ದು ಬೇಕಾದ್ರೆ ಫೋನ್ ಮಾಡಿ ಕೇಳ್ಬೋದು. ಯಾರಾದರೂ ಗ್ಯಾರಂಟಿ ಇದೆಯಾ, ನೀವು ಇದನ್ನ ಬಳಸಿದ್ದೀರಾ ಅಂತ ಕೇಳೋರಿದ್ರೆ ಶಿವಲಿಂಗಣ್ಣವ್ರ ನಂಬರು ನಿಮಗೆ ಒಂದು ಒಳ್ಳೆ ಗ್ಯಾರಂಟಿ. ಇನ್ನೊಂದು ಸಲ ನಂಬರ್ ಹೇಳಿ ಅಣ್ಣ. 9886418542. ಥ್ಯಾಂಕ್ ಯು. Ad shop.